ನಮಸ್ತೆ ರೈತ ಬಂಧುವರೇ, ನನ್ನ ಹೆಸರು ಮಾರುತಿ ಅಂತೇಳಿ ಕಿರಣ್ ಆರ್ಗಾನಿಕ್ ಪ್ರೈವೇಟ್ ಲಿಮಿಟೆಡ್ ವತಿಯಿಂದ ಬಂದಿರೋದು. ಇಲ್ಲಿ ವಿಜಯನಗರ ಡಿಸ್ಟಿಕ್ಕು ಕರ್ಕಮಳ್ಳಿ ತಾಲೂಕು ಹಲ್ವಾಗ್ಲೆಂಬ ಗ್ರಾಮದಲ್ಲಿದ್ದೀವಿ. ಇವತ್ತು ನಾವು ಹಲ್ವಾಗ್ಲೆಂಬ ಗ್ರಾಮದಲ್ಲಿ ಪಂಚಗವ್ಯ ಮಾಡಿಸ್ತಾ ಇದ್ದೀವಿ. ಅಂದರೆ ನಮ್ಮ ಮಾರ್ಗದರ್ಶನದಿಂದ, ಅಂದರೆ ಕಿರಣ್ ಆರ್ಗಾನಿಕ್ ಪ್ರೈವೇಟ್ ಲಿಮಿಟೆಡ್ ಮಾರ್ಗದರ್ಶನದಿಂದ ಇವತ್ತು ಪಂಚಗವ್ಯ ಮಾಡಿಸ್ತಾ ಇದ್ದೀವಿ. ಅದಕ್ಕೆ ಏನೇನು ಅಪ್ಲಿಕೇಶನ್ ಅಂದರೆ, ಇದು ಟೋಟಲಿ ಬರೋದು 6 ಎಕರೆ ಇದೆ. ಇದು ಪಂಚಗವ್ಯಕ್ಕೆ ಏನೇನು ಸಾಮಗ್ರಿಗಳು ಅಂದರೆ, ಟೋಟಲಾಗಿ ನಾವು ಮಾಡ್ತಿರೋಂಥದ್ದು 6 ಎಕರೆ ಪ್ಲಾಟಿಗೆ ನಾವು ಪಂಚಗವ್ಯ ಮಾಡಿಸ್ತಾ ಇದ್ದೀವಿ. 6 ಎಕರೆ ಪ್ಲಾಟಿಗೆ ಟೋಟಲಾಗಿ 120 ಲೀಟ್ರ್ ಪಂಚಗವ್ಯ ಬೇಕಾಗ್ತೈತಿ. 120 ಲೀಟ್ರ್ ಪಂಚಗವ್ಯಕ್ಕೆ ಸಾಮಗ್ರಿಗಳು ಏನೇನು ಬೇಕು ಅಂತ ಹೇಳಿದ್ರೆ, 30 ಕೆಜಿ ಸಗಣಿ ಬೇಕು, 18 ಲೀಟ್ರ್ ಗೋಮೂತ್ರ ಬೇಕು. ಟೋಟಲಾಗಿ ಅದ್ರ ಜೊತೆಗೆ ಬಾಳೆಹಣ್ಣು 70ರಿಂದ 80 ಬಾಳೆಹಣ್ಣು ಬೇಕಾಗ್ತೈತಿ. 18 ಲೀಟ್ರ್ ಎಳ್ನೀರು ಬೇಕಾಗ್ತೈತಿ. ಇಲ್ಲಿರೋಂಥದ್ದು ನಮಗೆ 18 ಲೀಟ್ರ್ ಶೇಖರಣೆ ಮಾಡೋಕ್ಕಾಗಿರಲಿಲ್ಲ. 50 ಕಾಯಿಗಳು ಸಿಕ್ಕಿದವು. ಅದಕ್ಕೆ ಎಷ್ಟು ಎಳ್ನೀರು ಬರ್ತೈತಿ, ಅದಕ್ಕೆ ನೀರು ಎಷ್ಟು ಬರುತ್ತೋ ಅಷ್ಟು ನೀರನ್ನು ಹಾಕಿದ್ದೀವಿ. 12 ಲೀಟ್ರ್ ಮೊಸರು, 12 ಲೀಟ್ರ್ ಹಾಲು ಬೇಕಾಗ್ತೈತಿ. ಇಷ್ಟು ಪ್ರಮಾಣದಲ್ಲಿ ನಾವು 6 ಎಕರೆ ಪ್ರಮಾಣಕ್ಕೆ 120 ಲೀಟ್ರಂತೆ, ಎಕರೆಗೆ 20 ಲೀಟ್ರಂತೆ ಬಳಕೆ ಮಾಡ್ಬೇಕಾಗ್ತೈತಿ. ಇದನ್ನು ಟೋಟಲಾಗಿ 15 ದಿವಸ ನಾವು ಮಿಕ್ಸೆಡ್ ಮಾಡಿ ನೆನೆ ಇಟ್ಟು, ಆ ನಂತರ ನೀವು ಡ್ರಿಪ್ ಮುಖಾಂತರ ಕೊಡ್ಬೋದು, ಕೈಲಿ ಇಂಚಿನ ಮುಖಾಂತರ ಎಕರೆಗೆ 20 ಲೀಟ್ರಂತೆ ನೀವು ಅಪ್ಲಿಕೇಶನ್ ಮಾಡಬೇಕಾಗ್ತೈತಿ. ನೀವು ಮುಂದೆ ನಾವು ವಿಡಿಯೋದೊಳಗಡೆಗೆ ಮುಂತಾದ ಮಾಹಿತಿಗಳನ್ನು ಕೊಡ್ತಾ ಹೋಗೋಣ. ಈಗ ಫಸ್ಟ್ ಇದಕ್ಕೆ ಈಗ ಆಲ್ರೆಡಿ ಗೋಮೂತ್ರ ಇದೆ, ಇದರಲ್ಲಿ ಈಗ ಆಲ್ರೆಡಿ 20 ಲೀಟ್ರ್ ಇದೆ. ನಾವು 18 ಲೀಟ್ರ್, ಅದಕ್ಕೆ ನಾವು ಈಗ ಆಲ್ರೆಡಿ ಮಿಕ್ಸೆಡ್ ಆಗಿರೋಂಥದ್ದು ತುಪ್ಪ 3 ದಿನ ನಾವು ಇದಕ್ಕಿಂತ ಮುಂಚಿತವಾಗಿ ರೈತರಿಗೆ ಹೇಳಿದ್ವಿ. ಏನಂತ ಹೇಳಿದರೆ, 30 ಕೆಜಿ ಸಗಣಿಗೆ 3 ಕೆಜಿ ತುಪ್ಪನ ಮಿಕ್ಸ್ ಮಾಡಿ ಎಣ್ಣೆ ಇಟ್ಟು 3 ದಿನ ಸತತವಾಗಿ ಬೆಳಿಗ್ಗೆ ಮತ್ತು ಸಂಜೆ ಇದನ್ನು ಮಿಕ್ಸೆಡ್ ಮಾಡ್ತಾ 3 ದಿನ ಇದಕ್ಕೆ ಸಗಣಿ ಮತ್ತು ತುಪ್ಪಕ್ಕೆ ಮಿಕ್ಸೆಡ್ ಮಾಡಿ ಕಳೆ ಹಾಕಿಡ್ರಿ. ಅದ್ರ ಜೊತೆಗೆ ನಾವು ಬಂದು ಪಂಚಗವ್ಯ ಮಾಡಿಸ್ಕೊಡ್ತೀವಿ ಅಂತೇಳಿ ರೈತರಿಗೆ ಹೇಳಿದ್ವಿ. ಇವತ್ತು ಆಲ್ರೆಡಿ ರೆಡಿಯಾಗಿದೆ. ಅದು ಎಲ್ಲ ರೀತಿಯಿಂದನೂ ಬಾಳೆಹಣ್ಣು ಮತ್ತು ಸಗಣಿ ತುಪ್ಪ ಆಲ್ರೆಡಿ ಮಿಕ್ಸೆಡ್ ಆಗಿ ರೆಡಿಯಾಗಿರೋಂಥದ್ದನ್ನು ಇದಕ್ಕೆ ಈ ಗೋಮೂತ್ರಕ್ಕೆ ಅದನ್ನು ಹಾಕ್ಸ್ತಾ ಇದ್ದೀವಿ. ಹಾಕ್ಬೋದು, ಸ್ವಲ್ಪ ಮುಂದೆ ಬರ್ತೀವಿ, ನಿಧಾನ ಹಾಕ್ತೀವಿ. ಆಲ್ರೆಡಿ ಅವರಿಗೆ ನಮ್ಮ ಕಿರಣ್ ಆರ್ಗಾನಿಕ್ ಆದಂಥ ಪ್ರಾಡಕ್ಟ್ಗಳನ್ನು ಟ್ರಂಚಿಂಗ್ ಸ್ಪ್ರೇಗಳು ಕೊಟ್ಟಿದ್ದೀವಿ. ಸತತವಾಗಿ 6 ತಿಂಗಳಿಂದನೂ ಇವರಿಗೆ ಕಿರಣ್ ಮಾರ್ಗದರ್ಶನ ಕೊಡ್ತಾ ಇದ್ದೀವಿ. ಇದು 1 ಟೆಸ್ಟ್ ಆಗೈತಿ ಆಲ್ರೆಡಿ. ಅದ್ರ ಜೊತೆಗೆ 2 ಸಾಯಿಲ್ ಅಪ್ಲಿಕೇಶನ್ ಆಗೈತಿ, 1 ಸ್ಪ್ರೇ ಆಗಿದೆ. ಅದ್ರ ಜೊತೆಗೆ ಪಂಚಗವ್ಯ ಮಾಡಿಸ್ತಾ ಇದ್ದೀವಿ. ಇದು ವರ್ಷಕ್ಕೆ 2 ಬಾರಿ ಪಂಚಗವ್ಯ ಮಾಡೋಕ್ಕೆ ಹೇಳಿದ್ದೀವಿ. 1 ಟೆಸ್ಟ್ ಆಧಾರದ ಮೇಲೆ 2 ಗೊಬ್ಬರ ಕೊಡೋಕ್ಕೆ ಹೇಳಿದ್ದೀವಿ. ಅದ್ರ ಜೊತೆಗೆ ವರ್ಷಕ್ಕೆ 3 ಬಾರಿ ಟ್ರಂಚಿಂಗು, 3 ಬಾರಿ ಸ್ಪ್ರೇ ಹೇಳಿದ್ದೀವಿ. ಇದೆಲ್ಲದು ಬೇಕಾಗ್ತೈತಿ. ಬರೀ ನಾವೇನು ಟಾರ್ಗೆಟ್ ಕೊಟ್ಟಿರ್ತೀವಿ ಅದನ್ನೆಲ್ಲ ಮಾಡಬೇಕು ಅಂತ ಹೇಳಿದ್ರೆ ಇಷ್ಟೆಲ್ಲ ಅವಶ್ಯಕತೆ ಇರೋದ್ರಿಂದ ರೈತರಲ್ಲಿ ನಾವೇನು ಹೇಳ್ತೀವಿ ಅಂದರೆ, ರೈತರು ಏನು ಹೇಳ್ತಾರೆ, ಒಂದೇ ಟ್ರಂಚಿಂಗ್ ಒಂದೇ ಸ್ಪ್ರೇದೊಳಗಡೆಗೆ ಯಾವುದೂ ರಿಸಲ್ಟ್ ಸಿಗಲ್ಲ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಬಟ್ ಯಾಕೆ ಅಂತ ಹೇಳಿದ್ರೆ, ಸತತ ಪ್ರಯತ್ನ ಇರಬೇಕು. ಇದು ದೀರ್ಘಕಾಲ ಬೆಳೆ ಆಗಿರೋದ್ರಿಂದ ಸತತ ಪ್ರಯತ್ನ ಅವಶ್ಯಕತೆ ಇದೆ ರೈತರಿಗೆ. ನಮಗೆ ಸತತ 1 ರಿಂದ 3 ವರ್ಷದವರೆಗೂ ಟೈಮ್ ತೊಗೊತೀವಿ. ಆ ಟೈಮ್ ಒಳಗಡೆಗೆ ನಿಮ್ದೇನು ಎಕ್ಸ್ಪೆಕ್ಟೇಷನ್ ಇರುತ್ತೆ, ಆ ಎಕ್ಸ್ಪೆಕ್ಟೇಷನನ್ನು ರೀಚ್ ಮಾಡಿಕೊಡ್ತೀವಿ ಅಂತ ಹೇಳ್ತೀವಿ. ಇದನ್ನು 15 ದಿನ ಕಾಲ ಸತತವಾಗಿ ಬೆಳಗ್ಗೆ ಸಂಜೆ ಮತ್ತು ಮಿಕ್ಸ್ ಮಾಡ್ತಾ ಇರಬೇಕು. ಒಂದೇ ಭಾಗಕ್ಕೆ ಮಿಕ್ಸ್ ಮಾಡ್ತಾ ಇರಬೇಕು. ಮೂರು ಕೆಜಿ ಬೆಲ್ಲನಾದ್ರೂ ಹಾಕ್ಬೋದು, ನೀವು 6 ಲೀಟರ್ ಕೊಡ್ಬೋದು. ನೀವು 3 ಕೆಜಿ ಬೆಲ್ಲನಾದ್ರೂ ಹಾಕ್ಬೋದು ಇದಕ್ಕೆ. ಇಲ್ಲ ಅಂತ ಹೇಳಿದ್ರೆ ನೀವು ಈ ಮಾರ್ಕೆಟ್ ಒಳಗಡೆ ನಿಮಗೆ ಏನು ಕಬ್ಬಿನ ಹಾಲು ಸಿಕ್ತು ಅಂದರೆ, ಕಬ್ಬಿನ ಹಾಲು ಕೂಡ ನೀವು 6 ಲೀಟರ್ನ ಅಪ್ಲಿಕೇಶನ್ ಮಾಡಬೇಕು. ನಾನು ಹೇಳ್ತಾರೆ, ನಿಮಗೆ ಸಾಮಗ್ರಿಗಳು 6 ಎಕರೆಗೆ ಬೇಕಾಗಿರೋಂಥದ್ದು. ನಿಮ್ಮ ಲ್ಯಾಂಡ್ಗಳಿಗೆ ನಿಮ್ಮ ಲ್ಯಾಂಡ್ಗಳಿಗೆ ಎಷ್ಟು ಲ್ಯಾಂಡಿಂಗ್ ಮಾಡ್ಕೋಬೇಕು. ಬಟ್ ಅದರ ಮೇಲೆ ನಿಮಗೆ ಇವೆಲ್ಲ ನಿಮಗೆ ಹೆಚ್ಚು ಕಡಿಮೆ ಆಗ್ತವೆ. ಬಟ್ ಎಲ್ಲದಕ್ಕೂ ಇದೇ ಪ್ರಮಾಣ ಬೇಕಾಗಲ್ಲ. ಮತ್ತು ಅದ್ರ ಜೊತೆಗೆ 12 ಲೀಟ್ರ್ ಮೊಸರನ್ನು ಹಾಕ್ತಾಯಿದ್ದೀವಿ.
ಅದ್ರ ಜೊತೆಗೆ 12 ಲೀಟರ್ ಹಾಲನ್ನು ಹಾಕ್ತಾ ಇದೀವಿ. ಎಳ್ನೀರನ್ನು ಮಿಕ್ಸೆಡ್ ಮಾಡಿರೋಂಥದ್ದು.